ಚಿನ್ನದ ಮಾರುಕಟ್ಟೆಯಲ್ಲಿ ತಲ್ಲಣ, ಮತ್ತೆ ಮತ್ತೆ ಕುಸಿತ, 80,000ಕ್ಕೆ ಇಳಿಯುತ್ತಾ ಬಂಗಾರದ ಬೆಲೆ. ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಹಣದುಬ್ಬರ ಭೀತಿ ಹೆಚ್ಚುತ್ತಿದ್ರೂ ಇದರ ನಡುವೆ ಟ್ರಂಪ್ ಯುದ್ಧಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ಇತ್ತ ಯುದ್ಧದ ಎಫೆಕ್ಟ್ನಿಂದ ಚಿನ್ನದ ಮಾರುಕಟ್ಟೆಯಲ್ಲಿ ತಲ್ಲಣವಾಗಿದೆ. ಭಾರೀ ಕುಸಿತದ ನಡುವೆ ಕೆಲವೇ ದಿನಗಳಲ್ಲಿ ಬಂಗಾರದ ಬೆಲೆ 80,000ಕ್ಕೆ ಇಳಿಯುತ್ತಾ? ತಜ್ಞರ ಶಾಕಿಂಗ್ ವರದಿ. ಇರಾನ್ ಯುದ್ಧ ಆರಂಭವಾದಾಗಿನಿಂದಲೂ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಕುಸಿಯುತ್ತಿವೆ. ಯುದ್ಧ ನಿಂತ ಬಳಿಕ ಚಿನ್ನದ ಬೆಲೆಗಳು ಮತ್ತ ಹೆಚ್ಚಾಗುತ್ತದೆಯೇ ಅಥವಾ ಇನ್ನೂ ಕಡಿಮೆಯಾಗುತ್ತಾ ಅನ್ನೋ ಗೊಂದಲ ಜನರಲ್ಲಿ ಮೂಡಿದೆ. ಮದುವೆ ಸೀಸನ್ ಶುರುವಾಗಿದ್ದು, ಗ್ರಾಹಕರು 10 ಗ್ರಾಂ ಚಿನ್ನದ ಬೆಲೆ ಲಕ್ಷಕ್ಕಿಂತ ಕಡಿಮೆಯಾಗೋ ದಿನಕ್ಕೆ ಕಾಯ್ತಿದ್ದಾರೆ. ಜಗತ್ತಿನಲ್ಲಿ ಉದ್ವಿಗ್ನತೆ ಹೆಚ್ಚಾದಾಗ ಚಿನ್ನದ ಬೆಲೆ ಹೆಚ್ಚಾಗುತ್ತದೆ. ಆದರೆ ಈ ಬಾರಿ ಎಲ್ಲ ಉಲ್ಟಾ ಆಗಿದೆ. ಇರಾನ್ ಅಮೆರಿಕ ಯುದ್ಧ ಶುರುವಾದ ಬಳಿಕ ಚಿನ್ನದ ಬೆಲೆಗಳು ಕುಸಿಯಲು ಆರಂಭಿಸಿದವು. ಆದರೆ ಎಚ್ಚರ, ಭವಿಷ್ಯದಲ್ಲಿ ಚಿನ್ನದ ಬೆಲೆಗಳು ಹೆಚ್ಚಾಗೋ ಸಾಧ್ಯತೆ ಕೂಡ ಇದೆ. ಯುದ್ಧದ ಸಮಯದಲ್ಲೇ ಡಾಲರ್ಗಳಿಗೂ ಬೇಡಿಕೆ ಹೆಚ್ಚಾಯಿತು, ಡಾಲರ್ ಮೌಲ್ಯ ಹೆಚ್ಚಾಯಿತು. ಹೀಗಾಗಿಯೇ ಚಿನ್ನದ ಬೆಲೆಗಳು ಕುಸಿದವು. ಮಾರ್ಚ್ನಲ್ಲಿ ಇಲ್ಲಿಯವರೆಗೆ ಚಿನ್ನದ ಬೆಲೆಗಳು ಶೇಕಡ 15ರಷ್ಟು ಕುಸಿದಿದ್ದರೆ ಬೆಳ್ಳಿ ಬೆಲೆಗಳು ಶೇಕಡ 25ರಷ್ಟು ಕುಸಿದಿದೆ. ಯುದ್ಧದ ಪರಿಸ್ಥಿತಿ ಮುಂದುವರೆದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಚಿನ್ನದ ಬೆಲೆಗಳು ಮತ್ತಷ್ಟು ಕುಸಿಯುತ್ತವೆ ಎಂದು ಹೇಳಲಾಗುತ್ತಿದೆ. ಕೆಲವೇ ದಿನಗಳಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಲಕ್ಷಕ್ಕಿಂತ ಕೆಳಗೆ ಇಳಿಯೋ ಸಾಧ್ಯತೆ ಇದೆ ಅಂತಾರೆ ತಜ್ಞರು. ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ತೀವ್ರವಾಗಿ ಕುಸಿದಿದ್ದು, ವಿಶ್ವದಾದ್ಯಂತ ಬಡ್ಡಿ ದರಗಳು ಏರಿಕೆಯಾಗಿವೆ. 10 ಗ್ರಾಂ ಚಿನ್ನದ 24 ಕ್ಯಾರೆಟ್ನ ಬೆಲೆ ಈಗ 1,35,650 ರೂಪಾಯಿಗೆ ಇಳಿದಿದೆ. ಇಂದಿನ 1,45,970 ರೂಪಾಯಿಗೆ ಹೋಲಿಸಿದರೆ ಭಾರೀ ಕುಸಿತವೇ ಆಗಿದೆ. ಅದೇ ರೀತಿ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 1,33,800 ರೂಪಾಯಿಯಿಂದ 1,24,350 ರೂಪಾಯಿಗೆ ಇಳಿದಿದೆ. ಇತ್ತೀಚೆಗೆ ಯುಎಸ್ ಫೆಡರಲ್ ರಿಸರ್ವ್ ಬ್ಯಾಂಕ್ ಬಡ್ಡಿ ದರಗಳನ್ನು ಕಡಿಮೆ ಮಾಡಲಿಲ್ಲ. ಅದು ಅವುಗಳನ್ನು ಸ್ಥಿರವಾಗಿರಿಸಿತ್ತು. ಬಡ್ಡಿ ದರಗಳನ್ನು ಕಡಿಮೆ ಮಾಡಿದ್ದರೆ ಜನರು ಬಾಂಡ್ಗಳನ್ನು ಮಾರಿ ಚಿನ್ನದಲ್ಲಿ ಹೂಡಿಕೆ ಮಾಡುತ್ತಿದ್ದರು. ಆದರೆ ಅದು ಆಗದ ಕಾರಣ ಬಾಂಡ್ ಖರೀದಿಗಳು ಮುಂದುವರೆದಿದೆ. ಮತ್ತೊಂದೆಡೆ ಕಳೆದ 5 ದಿನಗಳಿಂದ ಏರಿಳಿತಗೊಳ್ಳುತ್ತಿರುವ ಡಾಲರ್ ಮತ್ತೆ ಬಲಗೊಳ್ಳುತ್ತಿದೆ. ಈ ಬೆಳವಣಿಗೆಗಳನ್ನು ಗಮನಿಸಿದರೆ ಹೂಡಿಕೆದಾರರು ಈಗ ಚಿನ್ನಕ್ಕಿಂತ ಯುಎಸ್ ಬಾಂಡ್ಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಹೀಗಾಗಿ ಚಿನ್ನದ ಬೆಲೆಗಳು ಹೆಚ್ಚುವ ಸಾಧ್ಯತೆ ಕಡಿಮೆ ಇದೆ. ಟ್ರಂಪ್ ಯಾವಾಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದು ತಿಳಿದಿಲ್ಲ. ಯುದ್ಧ ಇದ್ದಕ್ಕಿದ್ದಂತೆ ಮತ್ತೆ ಆರಂಭವಾದರೆ ಆಶ್ಚರ್ಯವೇನಿಲ್ಲ. ಆದ್ದರಿಂದ ಚಿನ್ನದ ಮೇಲಿನ ಹೂಡಿಕೆಗಳು ತಕ್ಷಣವೇ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಅಂತಾರೆ ತಜ್ಞರು. ಚಿನ್ನಾಭರಣ ಖರೀದಿಸುವವರಿಗೆ ಇದು ಒಳ್ಳೆಯ ಸಮಯ. ಬೆಲೆಗಳು ಈಗಾಗಲೇ ತೀವ್ರವಾಗಿ ಕುಸಿದಿದೆ. ಇಂತಹ ಒಳ್ಳೆಯ ಅವಕಾಶ ಮತ್ತೆ ಬರುವ ಸಾಧ್ಯತೆಯಿಲ್ಲ. 1983ರ ನಂತರ ಇಂತಹ ಅವಕಾಶ ಈಗ ಮತ್ತೆ ಬಂದಿದೆ. ಆದ್ದರಿಂದ ಚಿನ್ನ ಖರೀದಿಸಲು ಬಯಸುವವರು ಇದರ ಲಾಭವನ್ನು ಪಡೆಯಬಹುದು. ಒಟ್ಟಾರೆಯಾಗಿ ಇರಾನ್ನಲ್ಲಿನ ಬೆಳವಣಿಗೆಗಳು ಮತ್ತು ಯುಎಸ್ ಬ್ಯಾಂಕ್ ತೆಗೆದುಕೊಂಡ ನಿರ್ಧಾರಗಳು ಸಾಮಾನ್ಯ ಜನರಿಗೆ ಚಿನ್ನ ಖರೀದಿಸುವವರಿಗೆ ಅನುಕೂಲಕರವಾಗಿವೆ. ಚಿನ್ನ ಖರೀದಿಸೋ ಪ್ಲಾನ್ನಲ್ಲಿ ಇರೋರು ತಕ್ಷಣ ಖರೀದಿಸೋದು ಬೆಸ್ಟ್ ಅಂತ ಹೇಳ್ತೀನಿ ವೀಕ್ಷಕರೇ. ಇನ್ನೂ ಇದೇ ರೀತಿ ತಾಜಾ ಸುದ್ದಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ವೀಕ್ಷಕರೇ.